ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಇಂದಿನ ಸಂಚಿಕೆಯ ವಿಷಯ ಹಾಗೆ ಸುಮ್ಮನೆ ಮನಸಾರೆ ನಕ್ಕು ಬಿಡಿ. ಇಂದು ಈ ನಮ್ಮ ಕಾರ್ಯಕ್ರಮದಲ್ಲಿ ಸುಬ್ಬು ಅಷ್ಟೇ ಅಲ್ಲ, ಅವನ ಹೆಂಡತಿ ಸುಬ್ಬಕ್ಕ ಕೂಡ ಬಂದಿದ್ದಾಳ್ರಿ. ಹೀಗಾಗಿ ತಮಗೆಲ್ಲ ಇವತ್ತು ಡಬಲ್ ಧಮಾಕ. ಅದೊಂದು ರವಿವಾರ ದಿನ. ಗಂಡ ಹೆಂಡತಿ ಇಬ್ರು ಬೆಳಗಿನ ಉಪಹಾರ ಸೇವಿಸಿ ಹಾಗೆ ಸುಮ್ಮನೆ ಹರಟೆ ಹೊಡಿತಾ ಕುಳಿತಿದ್ದಾರೆ. ಸುಬ್ಬುಗೆ ಕೆಲ್ಸಕ್ಕೆ ಹೋಗೋ ಒತ್ತಡ ಇಲ್ಲ, ರಜೆ ಇದೆ. ಹೀಗಾಗಿ ತುಂಬಾ ಜಾಲಿ ಮೂಡ್ನಲ್ಲಿದ್ದಾನ್ರಿ ನಮ್ ಸುಬ್ಬು. ಹೆಂಡತಿ ಕಡೆ ನೋಡಿ, ಲೈ ಒಂದ್ ಹಾಡಾದ್ರೂ ಹಾಡೆ ಅಂತಾನೆ. ಆಗ ಸುಬ್ಬಕ್ಕ, ಅಯ್ಯೋ ನನಗೆಲ್ಲೇ ಹಾಡೋಕ್ ಬರತ್ರಿ, ಸುಮ್ನಿರ್ರಿ ಅಂತಾಳೆ. ಆಗ ಸುಬ್ಬು, ಯಾವ್ದಾದ್ರೂ ಒಂದು ಸಿನಿಮಾ ಹಾಡನ್ನಾದ್ರೂ ಹಾಡೆ ಅಂತಾನೆ. ಆಗ ಸುಬ್ಬಕ್ಕ ಹಾಗಾದ್ರೆ ಸರಿ ಅಂತ ಒಪ್ಪಿ ಗಾಯನ ಶುರು ಮಾಡ್ತಾಳೆ. ದೂರದಿಂದ ಬಂದಂತ ಸುಂದರಾಂಗ ಜಾನ, ನೋಟದಲ್ಲೇ ಸೂರೆಗೊಂಡ ಅಂತರಂಗ ಪ್ರಾಣ, ಈತನಂತರಾಳ ಹೇಗೋ ರೀತಿ ನೀತಿ ಹೇಗೋ, ನಾಕಾನೆ ನಾಕಾನೆ ನನ್ನ ದೇವರಾನೆ, ಭಾಲಾರೆ ಇವ ಭಾರಿ ಮೋಸುಗಾರ, ಭಾಲಾರೆ ಇವ ತೀರ ಮೋಸುಗಾರ, ಭಾಲಾರೆ ಇವ ಭಾರಿ ಮೋಸುಗಾರ, ಭಾಲಾರೆ ಇವ ತೀರ ಮೋಸಗಾರ. ಆಹ 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 ದೂರದಿಂದ ಬಂದಂತ ಸುಂದರಾಂಗ ಜಾನ. ಪರವಾಗಿಲ್ಲ ಕಣೆ, ಚೆನ್ನಾಗಿ ಹಾಡದೆ. ಇದು ಒಳ್ಳೆ ಜೋಶಿರೋ ಹಾಡು. ನಮ್ಮ ಎಲ್ಲಾರು ಈಶ್ವರಿ ಅವ್ರು ಹಾಡಿದ್ದು ಸಂಶಯ ಫಲ ಫಿಲ್ಮ್ದಲ್ಲಿ. ಓ ಪರವಾಗಿಲ್ಲ ಕಣೆ, ಆಯ್ತು, ಇನ್ನೊಂದು ಮೆಲೋಡಿ ಸಾಂಗ್ ಹಾಡಬಹುದಾ ಅಂದಾಗ ಸುಬ್ಬಕ್ಕ ತನ್ನ ಗಂಟಲು ಸರಿಪಡಿಸಿಕೊಂಡು ಇನ್ನೊಂದು ಗೀತೆನ ಆರಂಭಿಸ್ತಾಳೆ. ಹೇಳೇ ಗೆಳತಿ ಪ್ರಿಯ ಮಾಧವ ಬಾರನೆ ಇಂದು, ತಂದೆ ಹೂಮಾಲೆ ನಾ ದೇವಗೆ ಅರ್ಪಿಸಲೆಂದು, ಹೇಳೇ ಗೆಳತಿ ಪ್ರಿಯ ಮಾಧವ ಬಾರನೆ ಇಂದು, ತಂದೆ ಹೂಮಾಲೆ ನಾ ದೇವಗೆ ಅರ್ಪಿಸಲೆಂದು, ಹೇಳೇ ಗೆಳತಿ. ರಾಧೆಯು ನೀಡಿದ ಒಲವಿನ ಹೂವು, ರುಕ್ಮಿಣಿ ಕಳಿಸಿದ ಸೇವೆಯ ಹೂವು, ರಾಧೆಯು ನೀಡಿದ ಒಲವಿನ ಹೂವು, ರುಕ್ಮಿಣಿ ಕಳಿಸಿದ ಸೇವೆಯ ಹೂವು, ಮೀರಾ ಕಾಣಿಕೆ ಭಕ್ತಿಯ ಹೂವು, ಮೀರಾ ಕಾಣಿಕೆ ಭಕ್ತಿಯ ಹೂವು, ಈ ಹೃದಯದ ತೋಟದ ಕಿರುನಗೆ ಹೂವು, ತಂದೆ ಹೂಮಾಲೆ ನಾ ದೇವಗೆ ಅರ್ಪಿಸಲೆಂದು, ಹೇಳೇ ಗೆಳತಿ ಪ್ರಿಯ ಮಾಧವ ಬಾರನೆ ಇಂದು, ತಂದೆ ಹೂಮಾಲೆ ನಾ ದೇವಗೆ ಅರ್ಪಿಸಲೆಂದು, ಹೇಳೇ ಗೆಳತಿ. ಈಗ ಈ ಹಾಡು ಕೇಳಿದ ನಮ್ ಸುಬ್ಬು ತುಂಬಾ ಖುಷಿಯಾಗಿ ಚಪ್ಪಾಳೆ ತಟ್ಟಿ, ತುಂಬಾ ಚೆನ್ನಾಗಿ ಹಾಡಿದ ಕನೆ, ನಮ್ಮ ಎಸ್ ಜಾನಕಿ ಮೇಡಮ್ ಅವ್ರು ಹಾಡಿದು ಬೇಷ್ ಬೇಷ್ ಅಂತ ಚಪ್ಪಾಳೆ ತಟ್ಟಿ ಹೆಂಡತಿಗೆ ಮೆಚ್ಚುಗೆ ಸೂಚಿಸ್ತಾನೆ. ಆಗ ಸುಬ್ಬಕ್ಕ, ರೀ ನೀವೊಂದು ಹಾಡು ಹಾಡ್ರಿ ಅಂತ ಕೇಳ್ತಾಳೆ. ಆಗ ಸುಬ್ಬು, ಅರೆ ನನಗೆಲ್ಲೇ ಹಾಡೋಕ್ ಬರ್ತದೆ, ಬೇಕಾದ್ರೆ ಒಂದು ಕತೆ ಹೇಳ್ತೀನಿ ಅಂದಾಗ ಸುಬ್ಬಕ್ಕ, ಕತೆ ಗೀತೆ ಏನೂ ಬೇಡ, ತುಂಬಾ ಸಮಯ ಹಿಡಿತೆ, ಒಂದೇ ಒಂದು ಹಾಡು ಹಾಡ್ರಿ ಅಂದಾಗ ನಮ್ಮ ಸುಬ್ಬು ಹೆಂಡತಿಯ ಆಗ್ರಹದ ಮೇರೆಗೆ ಉತ್ತೇಜಿತನಾಗಿ ಹಾಡಕ್ ಪ್ರಾರಂಭ ಮಾಡ್ತಾನ್ರಿ. ಯಾವ ಹಾಡುಗಳು ಕೇಳ್ರಿ. ಭೂಲ್ ಗಯಾ ಸಬ್ ಕುಚ್ ಯಾದ್ ನಹಿ ಅಬ್ ಕುಚ್, ಓಹೋ ಹೇ ಹೇ एक यही बात न भूली जूलिया, आई लव यू जूली लव यू, भूल गया सब कुछ याद नहीं अब कुछ, ओहो हे हे एक यही बात न भूली जूलिया, I love you, ಜೂಲಿ ಲವ್ ಯು. ಆಗ ಸುಬ್ಬಕ್ಕ, ಇನ್ನೊಂದು ಹಾಡು ಹಾಡ್ರಿ ಅಂದಾಗ ನಮ್ ಸುಬ್ಬು, ಜೂಲಿ ಜೂಲಿ
जाने का दिल तुम पे आया जूली, तेरे लिए चढ़ जाऊं सूली, तू ही तो मेरी जान है जान है जान है। झूली झूली जाने का दिल तुम पे आया जूली, तेरे लिए चढ़ जाऊं सूली, तू ही तो मेरी जान है जान है जान है। झूली झूली ಜಾನಿ ಕಾ ದಿಲ್ ತುಮ್ ಪೆ ಆಯಾ ಜೂಲಿ. ಕೂಡಲೇ ನಡುವೆ ಬಾಯಿ ಹಾಕಿದ ಸುಬ್ಬಕ್ಕ, ಏನ್ರಿ ಅದು ಬೇರೆ ಭಾಷೆ ಹಾಡೇ ಹಾಡ್ತಿದ್ದೀರಲ್ಲ, ಕನ್ನಡ ಗೀತೆ ಹಾಡ್ರಿ ಒಂದು ಅಂದಾಗ ನಮ್ಮ ಸುಬ್ಬು ಆಯ್ತು ಕಣೆ ಅಂದವನೇ. ಜೂಲಿ ನನ್ನ ಜೂಲಿ ಇಂದು ಒಳ್ಳೆ ಜಾಲಿ, ಜೂಲಿ ನನ್ನ ಜೂಲಿ ನೀನಿದ್ರೆ ಒಳ್ಳೆ ಜಾಲಿ, ಜಾಲಿಯಲ್ಲಿ ಜೋಡಿಯಾಗುವ ಬೇಗ ಬಾ 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 ರನ್ನ ಬಾ 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 ಚಿನ್ನ ಬಾ ಬಾ ಬಾ. ಜೂಲಿ ನನ್ನ ಜೂಲಿ ನೀನಿದ್ರೆ ಒಳ್ಳೆ ಜಾಲಿ, ಜಾಲಿಯಲ್ಲಿ ಜೋಡಿಯಾಗುವ ಬೇಗ ಬಾ 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 ರನ್ನ ಬಾ 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 ಚಿನ್ನ ಬಾ ಬಾ ಬಾ. ತಕ್ಷಣವೇ ಸುಬ್ಬುವಿನ ಗಾಯನವನ್ನು ನಿಲ್ಲಿಸಿದ ನಮ್ಮ ಸುಬ್ಬಕ್ಕ, ರೀ ಇನ್ನೊಂದ್ಸಲ 3 ಹಾಡಿನ ಮೊದಲ ಸಾಲ ಹಾಡ್ರಿ ಅಂತಾಳೆ. ಆಗ ಹೆಂಡತಿಯ ಬೇಡಿಕೆಯನ್ನು ಶಿರಸಾವಹಿಸಿ ಪಾಲಿಸಿದ ನಮ್ಮ ಸುಬ್ಬು ಮತ್ತೆ ಜೂಲಿ ಐ ಲವ್ ಯು, ಜೂಲಿ ಜೂಲಿ ಜಾನಿ ಕಾ ದಿಲ್ ತುಮ್ ಪೆ ಆಯಾ ಜೂಲಿ, ಜೂಲಿ ನನ್ನ ಜೂಲಿ ನೀನಿದ್ರೆ ನಂಗೆ ಜಾಲಿ, ಜಾಲಿಯಲ್ಲಿ ಜೋಡಿಯಾಗುವ ಚಿನ್ನ ಬಾ 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 ರನ್ನ ಬಾ 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 ಬೇಗ ಬಾ ಬಾ ಬಾ. ತಕ್ಷಣವೇ ಸುಬ್ಬಕ್ಕ, ರೀ ಸಾಕ್ ನಿಲ್ಲಿಸ್ರಿ. ಅಲ್ಲ ಯಾರ್ರೀ ಅವಳು ಜೂಲಿ, 3 ಹಾಡಲ್ಲೂ ಅವಳೇ ಇದ್ದಾಳೆ ಅಂದ್ರೆ ಅವಳ ಮೇಲೆ ಇಷ್ಟು ಪ್ರೀತಿ ಏನ್ರಿ ನಿಮ್ಗೆ? ಹೇಳ್ರಿ ನಂಗೆ ಮೊದಲು, ಯಾರು ಆ ಜೂಲಿ? ಐ ಲವ್ ಯು ಅಂತೆ, ರನ್ನ ಅಂತೆ, ಚಿನ್ನ ಅಂತೆ, ನಾನೇನು ಕಬ್ನಾನ? ಹೇಳ್ರಿ ನಂಗೆ ಅಂತ ಸುಬ್ಬಕ್ಕ ಅಳೋಕೆ ಶುರು ಮಾಡ್ತಾಳ್ರಿ. ಆಗ ನಮ್ ಸುಬ್ಬು, ಲೇ ಹಾಗೆಲ್ಲ ಏನಿಲ್ಲ ಕಣೆ, ನಮ್ಮ ಅನಂತ್ ನಾಗ್ ಲಕ್ಷ್ಮಿ ಜೋಡಿ ನಿಂಗೆ ಗೊತ್ತಾ? ಹಾ ಗೊತ್ತು, ನಮ್ ಲಕ್ಷ್ಮಿ ಕಣೆ, ಅವ್ರ ಮೊದಲ ಹಿಂದಿ ಚಿತ್ರ ಜೂಲಿ, ಅವ್ರ ನಾವು ಈಗಲೂ ಜೂಲಿ ಲಕ್ಷ್ಮಿ ಅಂತಾನೆ ಕರೆಯೋದು. ಆ ಹಿಂದಿ ಚಿತ್ರದ ಹೀರೋ ವಿಕ್ರಮ್ ಈ ನಮ್ ಜೂಲಿ ಪಾತ್ರದ ಲಕ್ಷ್ಮಿ ಅವ್ರಿಗೆ ಹೇಳಿದ ಹಾಡು ಕಣೆ ಅದು, ಜೂಲಿ ಐ ಲವ್ ಯು ಅಂತ. ಮತ್ತೆ ನಿಂಗೆ ಮಂದಾಕಿನಿ ಗೊತ್ತಲ್ವಾ, ರಾಜ್ ಕಪೂರ್ ಫಿಲ್ಮು ರಾಮ್ ತೇರಿ ಗಂಗಾ ಮೇಲಿ ಹೀರೋಯಿನ್ನು, ಹಾ ಗೊತ್ತು ರೀ. ಅವ್ರದ್ದು ಇನ್ನೊಂದು ಫಿಲ್ಮ್ ನಲ್ಲಿ ಅವ್ರ ಹೆಸರು ಜೂಲಿ ಅಂತ, ಮಂದಾಕಿನಿ ಅವ್ರದ್ದು. ಹಿಂದಿ ಹೀರೋ ಮಿಥುನ್ ಚಕ್ರವರ್ತಿ ಅವ್ರಿಗಾಗಿ ಅಂದ್ರೆ ಮಂದಾಕಿನಿಗಾಗಿ ಆ ಪಾತ್ರ ಇದ್ದಲ್ಲ, ಆ ಪಾತ್ರಕ್ಕೆ ಜೂಲಿಗೆ ಹಾಡಿದ ಹಾಡು ಕಣೆ ಅದು, ಸರಿತಾ ಅಂದಾಗ ನಮ್ ಸುಬ್ಬಕ್ಕ, ಈ ಕನ್ನಡದ ಜೂಲಿ ಒಬ್ಳಿದಾಳಲ್ರಿ, ಅವಳು ಯಾರು ಹೇಳ್ರಿ ನಂಗೆ ಅಂದಾಗ ನಮ್ ಸುಬ್ಬು, ಅದು ನಮ್ ದ್ವಾರಕೀಶು ಕಣೆ, ಅವ್ರು ಹಾಡಿದ ಹಾಡು ಅಂದ್ರೆ SPB ಅವ್ರು ಹಾಡಿದ್ದು, ಅವರು ಸಿನಿಮಾದಲ್ಲಿದ್ದಾರೆ, ತಮ್ಮ ಹೀರೋಯಿನ್ಗೆ ಹಾಡಿದ್ದು. ನಮ್ ದಾದಾ ವಿಷ್ಣುವರ್ಧನ್ ಮತ್ತು ಆರ್ತಿ ಇವರು ಒಂದು ಒಳ್ಳೆ ಫಿಲ್ಮ್ ಬಂದಿತ್ತು, ನಾನಿರುವುದೇ ನಿನಗಾಗಿ, 1979 ಅದರಲ್ಲಿ ಪಾಪ ನಮ್ ದ್ವಾರಕೀಶು ತನ್ನ ಹೀರೋಯಿನ್ ಜೂಲಿ ಜೊತೆ ಹಾಡಿದ ಹಾಡು ಕಣೆ ಅದು, ಜೂಲಿ ನನ್ನ ಜೂಲಿ ನೀನಿದ್ರೆ ಬಲು ಜಾಲಿ, ಜಾಲಿಯಾಗಿ ಲಾಲಿ ಹಾಡುವ ರನ್ನ ಬಾ 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 ಬೇಗ ಬಾ 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 ಚಿನ್ನ ಬಾ ಬಾ ಬಾ. ಹೌದು, ನೀನೇನೇನ್ ಹಾಡದೆ? ದೂರದಿಂದ ಬಂದಂತ ಸುಂದರಾಂಗ ಜಾನ, ಆ ಜಾನ ಯಾರು ಅಂತ ನಾನೇನಾದ್ರೂ ಕೇಳದ್ನ? ಪ್ರಿಯ ಮಾಧವ ಬಾರನೆ ಇಂದು, ಆ ಪ್ರಿಯಕರ ಆ ಮಾಧವ ಯಾರು ಅಂತ ಕೇಳದ್ನ? ಇಲ್ಲ ತಾನೆ. ಹಾಡಂದ್ರೆ ಹಾಡಷ್ಟೇ ಕಣೆ, ಸಿನಿಮಾ ಹಾಡಿರ್ಲಿ ಯಾವುದೇ ಇರಲಿ, ನಾವು ಅದನ್ನ ಹಾಡ್ಬೇಕು, ಕೇಳಬೇಕು, ಖುಷಿ ಪಡ್ಬೇಕಷ್ಟೇ, ತಿಳಿತಾ? ಮೊದಲೇ ನೀವು ಸ್ತ್ರೀಯರು, ಹೆಣ್ಮಕ್ಳು ಸಂಶಯ ಪಿಶಾಚಿಗಳು ಅಲ್ವಾ, ತಿಳಿತಾ? ಯಾವ ಜೂಲಿನೂ ಇಲ್ಲ, ಯಾವ ಗೀಲಿನೂ ಇಲ್ಲ, ನೀನೇ ನನ್ ರನ್ನ, ನೀನೇ ನನ್ ಚಿನ್ನ, ಆಯ್ತಾ ಅಂತ ಹೆಂಡತಿನ ಸಮಾಧಾನ ಪಡಿಸ್ತಾನೆ ನಮ್ಮ ಸುಬ್ಬ. ಆಗ ಸುಬ್ಬಕ್ಕ, ರೀ ಇದೇನು ಆಗ್ಲೇ ಅರ್ಧ ಗಂಟೆ ಸಮಯ ಕಳೆದು ಹೋಯ್ತಲ್ರಿ, ಬನ್ನಿ ಅಡಿಗೆ ಮನೆಗೆ, ಪಾತ್ರೆ ತುಂಬಾ ಇವೆ, ನಾನು ಬಳಿ ಕೊಡ್ತೀನಿ, ನೀವು ತೊಳಿ ಬನ್ನಿ ಎಂದವಳೆ ಸರಸರನೆ ಅಡುಗೆ ಕೋಣೆಯತ್ತ ಧಾವಿಸಿದಳು ನಮ್ಮ ಸುಬ್ಬಕ್ಕ. ಈಗ ಹ್ಯಾಪ್ ಮುಖ ಮಾಡಿಕೊಂಡು ಹ್ಯಾಪ್ ಮೋರೆ ಮಾಡಿಕೊಂಡು ನಮ್ಮ ಸುಬ್ಬು ಸುಮ್ಮನೆ ಪೇಪರು ಒಂದು ಪುಸ್ತಕನೂ ಓದಿದ್ರೆ ಸಾಕಾಗಿತ್ತು. ಅದು ಬಿಟ್ಟು ಇವಳಿಗೆ ಹಾಡಲು ಹೇಳಿದ್ದು ನನ್ನ ಮೊದಲೇ ತಪ್ಪು, ಇನ್ನು ಅವಳು ಕೇಳಿದ್ಲು ಅಂತ ನಾನು ಕೂಡ ಹಾಡಿದ್ದು 2ನೇ ತಪ್ಪು, ತಪ್ಪುಗಳ ಮೇಲೆ ತಪ್ಪು. ಈ ತಪ್ಪಿಗೆ ತಕ್ಕ ಶಿಕ್ಷೆ ಆಗಬೇಕಾದ್ದೇ ಅಂತ ಮನಸ್ಸಿನಲ್ಲಿ ಅನ್ಕೊಂಡವನೇ ನಮ್ ಸುಬ್ಬು ಹೆಂಡತಿಗೆ ಸಹಾಯ ಮಾಡಲು ಅಡಿಗೆಯ ಕೋಣೆಯತ್ತ
ಓಡಿ ಹೋದ. ನೋಡಿದ್ರಲ್ಲ ಕೇಳುಗರೆ, ನಮ್ ಸುಬ್ಬು ಸುಬ್ಬಕ್ಕ ಹೇಗೆ ರವಿವಾರನ ರಂಗ್ ಹಿಡಿಸಿದ್ರು. ಅವರ ಈ ಸರಸ ಕೇಳಿ ನಾನಂತೂ ತುಂಬಾ ಖುಷಿ ಪಟ್ಟಿದ್ದೀನಿ. ನೀವು ಕೂಡ ಅಷ್ಟೇ ಖುಷಿ ಪಟ್ಟಿರ್ತೀರಾ ಅಂತ ಭಾವಿಸಿದ್ದೀನಿ ಕೂಡ. ಪ್ರಿಯ ಕೇಳುಗ ಮಿತ್ರರೇ, ತಮಗೆಲ್ಲ ನನ್ನ ಒಂದು ಪ್ರೀತಿಯ ಸಲಹೆ ಅದೇನೆಂದ್ರೆ, ಮನೆಯಲ್ಲಿ ನಾವು ಯಾವ್ದಾದ್ರೂ ಹಾಡನ್ನ ಗುಣಗುಣಿಸೋದು ಸ್ವಾಭಾವಿಕ, ಅದರಲ್ಲೂ ಸಿನಿಮಾ ಹಾಡುಗಳು. ಆದ್ರೆ ಎಂತ ಹಾಡು ಹಾಡಬೇಕು ಇಲ್ಲಿ ಸ್ವಲ್ಪ ಕೇಳಿ. ನಮ್ಮ ರಾಜ್ಕುಮಾರ್ ಅವ್ರ ಸಿನಿಮಾ ಇರ್ಬೋದು, ಓಲ್ಡ್ ವಿಷ್ಣುವರ್ಧನ್ ಇರ್ಬೋದು, ಅನಂತ್ನಾಗ್ ಇರ್ಬೋದು, ಲೋಕೇಶ್, ಒಳ್ಳೊಳ್ಳೆಯ ಗೀತೆಗಳು, ಪರವಾಗಿಲ್ಲ ಅಂತ ಒಳ್ಳೆಯ ಗೀತೆಗಳನ್ನ. ಗಂಧದ ಗುಡಿ ಸಿನಿಮಾದ ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾನವೇ ಗಂಧದ ಗುಡಿ, ಗಂಧದ ಗುಡಿ ಶ್ರೀಗಂಧದ ಗುಡಿ, ಈ ತರ ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾನವೇ ಗಂಧದ ಗುಡಿ, ಗಂಧದ ಗುಡಿ ಶ್ರೀಗಂಧದ ಗುಡಿ, ಅಹಹಾ ಓಹೋಹೋ. ಮತ್ತು ಇನ್ನೊಂದು ನೆನಪಾಗ್ತಾ ಇದೆ, ರಾಜ್ಕುಮಾರ್ ಅವರದೇ ತ್ರಿಮೂರ್ತಿ ಸಿನಿಮಾದ ಹಾಡು. ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇನು, ಕೋಪಿಸಲು ನಿಂದಿಸಲು ಮೌನವ ಮೀರುವನೇನು, ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇನು, ಕೋಪಿಸಲು ನಿಂದಿಸಲು ಮೌನವ ಮೀರುವನೇನು. ಇಂತಹ ಹಾಡುಗಳನ್ನು ಹಾಡಿದ್ರೋ ನೀವು ಬಚಾವ್, ಇಲ್ಲ ಅಂದ್ರೆ ನಮ್ಮ ಸುಬ್ಬುವಿನ ತರಹ ನಿಮ್ಮ ಪರಿಸ್ಥಿತಿಯು ಮಠಾಶ್. ಏನಂತೀರಾ? ಹೀಗೆ ನಮ್ಮ ಸುಬ್ಬು ಆಗಾಗ ತಮ್ಮ ಹತ್ತಿರ ಬರ್ತಿರ್ತಾನೆ. ಅವನ ಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಹೀಗೆ ಇರ್ಲಿ ಅಂತ ತಮ್ಮನ್ನ ಕೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಒಂದು ಗಂಭೀರವಾದ ಕಥನದೊಂದಿಗೆ ತಮ್ಮೆದುರು ಬರ್ತೀನಿ. ಅಲ್ಲಿವರೆಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು.